ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ನವೆಂಬರ್ 26ರಂದು ಸಂಗೀತ ಸಂಜೆ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಾರ್ವಜನಿಕರಲ್ಲಿ ಮನವಿ. ಸುರೇಶ್ ಚನ್ಶೆಟ್ಟಿ. ನವೆಂಬರ್ 30ಕ್ಕೆ ಸ್ವಾಭಿಮಾನ ಮರಾಠ ಸಮಾವೇಶ, ಸಚಿವ ಸಂತೋಷ್ ಲಾಡ್ ಅವರಿಂದ ಉದ್ಘಾಟನೆ. ಪದ್ಮಾಕರ್ ಪಾಟೀಲ್. ಹಾಗೂ ವಿಜೇತರಾದ ಕ್ರೀಡಾಪಟುಗಳಿಗೆ ಮೆಡಲ್ ಪ್ರಮಾಣಪತ್ರ ವಿತರಿಸಿದ ಬಾಬು ವಾಲಿ. ವಾರ್ತೆಗಳ ವಿವರ. ಸೇವಾ ಸಂಸ್ಥೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತಾಶ್ರಯದಲ್ಲಿ ಪ್ರಪ್ರಥಮ ಬಾರಿಗೆ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ತಿಳಿಸಿದರು. ಸೋಮವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನವೆಂಬರ್ 26ರಂದು ಸಾಯಂಕಾಲ 5 ಗಂಟೆಗೆ ನಗರದ ಕರ್ನಾಟಕ ಫಾರ್ಮಸಿ ಕಾಲೇಜ್ ಆವರಣದಲ್ಲಿ ನಡೆಯಲಿರುವ ಸಂಗೀತ ಸಾಯಂಕಾಲ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸುವರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಶಾಸಕರು, ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರು ಉಪಸ್ಥಿತರಿರುವರು ಎಂದು ಹೇಳಿದರು. ರಾಜ್ಯದ ಅನೇಕ ಭಾಗದ ಜಿಲ್ಲೆಗಳಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳು ನಡೆಯುತ್ತವೆ, ಆದರೆ ಬೀದರ್ ಜಿಲ್ಲೆಯಲ್ಲಿ ಅಂತಹ ಕಾರ್ಯಕ್ರಮಗಳು ನಡೆಯುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಐತಿಹಾಸಿಕ ಹಿನ್ನೆಲೆಯುಳ್ಳ ಬೀದರ್ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸುವ ಮೂಲಕ ಇನ್ನೂ ಹೆಚ್ಚು ಜನರಿಗೆ ನಮ್ಮ ಭಾಷೆ ಕನ್ನಡ ಕುರಿತು ಜಾಗೃತಿಯ ಜೊತೆಯಲ್ಲಿ ಜನರಲ್ಲಿ ಭಾಷೆಯ ಬಗ್ಗೆ ಪ್ರೀತಿ ಹುಟ್ಟಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು. ನಾಡಿನಲ್ಲಿ ಖ್ಯಾತಿ ಪಡೆದಿರುವ ವಿಜಯ್ ಪ್ರಕಾಶ್ ಅವರ ತಂಡದಿಂದ ಈ ಕಾರ್ಯಕ್ರಮವು ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಈ ಕಲಾವಿದರ ಜೊತೆಯಲ್ಲಿ ಜಿಲ್ಲೆಯ ಸ್ಥಳೀಯ ಕಲಾವಿದರು ತಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ. ಹೀಗಾಗಿ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಲು ಅವರು ಮನವಿ ಮಾಡಿದರು. ಕಾರ್ಯಕ್ರಮದ ವೀಕ್ಷಣೆಗಾಗಿ 3 ರೀತಿಯಲ್ಲಿ ಟಿಕೆಟ್ ಪಾಸ್ ವ್ಯವಸ್ಥೆ ಮಾಡಲಾಗಿದ್ದು, ಪ್ಲಾಟಿನಂ, ಗೋಲ್ಡ್ ಮತ್ತು ಸಿಲ್ವರ್ ಪಾಸ್ ಎಂದು. ಪ್ಲಾಟಿನಂ ಟಿಕೆಟ್ ಪಡೆಯಲು 4,999 ರೂಪಾಯಿ ನಿಗದಿಪಡಿಸಿದ್ದು, ಈ ಒಂದು ಕಾರ್ಡ್ ಪಡೆದರೆ 3 ಜನರಿಗೆ ಅವಕಾಶ ಇದೆ. ಗೋಲ್ಡ್ ಪಾಸ್ 999 ರೂಪಾಯಿ ನಿಗದಿಪಡಿಸಿದರೆ, ಸಿಲ್ವರ್ ಪಾಸಿಗಾಗಿ 499 ರೂಪಾಯಿ ಇದೆ ಎಂದು ಅವರು ಮಾಹಿತಿ ನೀಡಿದರು. ಟಿಕೆಟ್ ಪಡೆಯಲು ತಿಳಿಸಿರುವ ಮೊಬೈಲ್ ಸಂಖ್ಯೆಗೆ 9019192259ಗೆ ಕರೆ ಮಾಡಿ ಮುಂಗಡವಾಗಿ ಟಿಕೆಟ್ ಪಡೆದು ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳಲು ಕೋರಿದರು. ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಹಾಗೂ ಗೂಡಾ ಮಾಜಿ ಅಧ್ಯಕ್ಷ ಬಾಬು ವಾಲಿ ಅವರು ಮಾತನಾಡಿ, ಇದೊಂದು ವಿನೂತನ ಕಾರ್ಯಕ್ರಮವಾಗಿದ್ದು ಜಿಲ್ಲೆಯ ಸಾರ್ವಜನಿಕರು ತನುಮನ ಧನದಿಂದ ಸಹಕರಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಪಡಿಸಲಿದ್ದಾರೆ. ಜೊತೆಗೆ ಅದೇ ಸಮಾರಂಭದಲ್ಲಿ ಚಿತ್ರನಟಿಯಾಗಿರುವಂತಹ ಅಮೂಲ್ಯ ಅವರು ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ನಾಡಿನ ಖ್ಯಾತ ನಿರೂಪಕರಲ್ಲಿ ಒಬ್ಬಾಗಿರುವಂತಹ ಅನುಶ್ರೀ ಅವರು ಆ ಸಮಾರಂಭದ ನಿರೂಪಣೆಯನ್ನು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಇದೊಂದು ತಂಡ ಒಂದ್ ಕಡೆ ಆದರೆ ಬೀದರ್ ಜಿಲ್ಲೆಯ ಅನೇಕ ಕಲಾವಿದರನ್ನ, ಉದಾಹರಣೆಗಾಗಿ ಶಿವಾನಿ ಇರ್ಬೋದು, ಜೊತೆಗೆ ರೇಖಾ ಅಬ್ಬರ ಸೌದಿ ಇರ್ಬೋದು, ಈ ರೀತಿಯಾಗಿ ಸ್ಥಳೀಯ ಕಲಾವಿದರಿಗೂ ಸಹ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸಮಾರಂಭವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಅದ್ರ ಜೊತೆಗೇನೆ ನಮ್ಮ ಬೀದರಿನ ಅನೇಕ ಶಾಸಕರಿರ್ಬೋದು, MLCಗಳಿರ್ಬೋದು, ವಿಧಾನ ಪರಿಷತ್ ಸಂಸದರು ಇರ್ಬೋದು, ಇವರೆಲ್ಲರೂ ಆ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಒಟ್ಟಾರೆಯಾಗಿ ಈ 2 ಸಂಸ್ಥೆಗಳು ಸುಮಾರು ದಿನಗಳಿಂದ ಬೀದರ್ನಲ್ಲಿ ಈ ತರ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋ ಕಾರಣಕ್ಕೆ, ಯಾಕಂದ್ರೆ ಈ ಕನ್ನಡ ಭಾಷೆ ಸಾಹಿತ್ಯವನ್ನು ಶ್ರೀಮಂತಗೊಳಿಸಬೇಕಾಗಿದ್ರೆ ಅನೇಕರು ಅನೇಕ ರೀತಿಯಲ್ಲಿ, ಉದಾಹರಣೆಗಾಗಿ ನಮ್ಮ ಶರಣರು ವಚನಗಳ ಮೂಲಕ ಈ ಭಾಷೆಯನ್ನ ಶ್ರೀಮಂತಗೊಳಿಸಿದ್ದು ನಮ್ಗೆ ಗೊತ್ತಿದೆ. ಅನೇಕ ನಮ್ಮ ಜನಪದ ಕಲಾವಿದರು ಹಾಡುಗಳನ್ನ ಹಾಡೋದ್ರ ಮೂಲಕ ಈ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸಿದೆ. ಹೀಗಾಗಿ ಈ ತರ ಕನ್ನಡ ಭಾಷೆನ ಇನ್ನೂ ಹೆಚ್ಚಾಚಿಗೆ ಜನರ ಹತ್ರ ಮುಟ್ಟಬೇಕು ಅನ್ನೋ ಉದ್ದೇಶ ಇದೆ. ಯಾಕಂದ್ರೆ ಅನಿವಾರ್ಯತೆ, ಅಗತ್ಯತೆಯೂ ಇವತ್ತಿದೆ. ಉದಾಹರಣೆಗಾಗಿ ನಾವು ಇಲ್ಲೇ ನಮ್ಮ ಜಿಲ್ಲೆಯಲ್ಲೇ ನೋಡ್ತಾ ಇದ್ದೀವಿ, ಇವತ್ತಿಗೂ ಅನೇಕ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚುವಂತ ಸ್ಥಿತಿಯಲ್ಲಿ ಇದಾವ. ಸುಮ್ಮನೆ ಇರೋಂತ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹಾಕೊಂಡು ಈ ತರ ಅನೇಕ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನಮ್ಮ ಶಾಲೆಗಳು ಮುಚ್ಚುತ್ತಾವು. ಬಹಳ ಸಲ ಈ ಮಾತನ್ನ ಅನೇಕ ಗಮನಕ್ಕೆ ತಂದ್ರು ಸಹ ಇದು ರಾಜ್ಯ ಮಟ್ಟದ ಸಮಸ್ಯೆ ಯಾರು ಸಹ ವಿಚಾರ ಸಂಕೀರ್ಣಗಳ ಈ ತರ ಮಾಡ್ಕೊಂಡು ಬಂದಿವಿ. ಆದ್ರೆ ಇಂಥ ದೊಡ್ಡ ಉತ್ಸವನ ಈ ಮುಂಚೆ ಮಾಡಲಿಲ್ಲ. ಹೀಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದು ಬಹಳ ವಿಶೇಷ ರೀತಿಯಲ್ಲಿ ಅದು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ರಿಯಾಯಿತಿಯನ್ನು ನೀಡೋದ್ರ ಮೂಲಕ, ಒಂದಿಷ್ಟು ಗಣ್ಯರಿಗೂ ಈ ತರ ಹಲವಾರು ರೀತಿಯ ಬಹಳ ವ್ಯವಸ್ಥಿತವಾಗಿ ಮಾಡುವಂತ ಒಂದಿಷ್ಟು ನಾವೇ ಸಮಿತಿಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ. ದಯವಿಟ್ಟು ಜಿಲ್ಲೆಯ ಅತಿ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸಂಗೀತ ರಸದೋಣವನ್ನ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಮನವಿಯನ್ನು ಮಾಡ್ಕೊತಿದ್ದೀವಿ. ಜೊತೆಗೆ ನಮ್ಮೆಲ್ಲ ಮಾಧ್ಯಮದ ಕಾರ್ಯಕ್ರಮಗಳಿಗೆ ಮೆರೆದಿರ್ತಕ್ಕಂಥದ್ದು ಮಾಧ್ಯಮ. ತಮ್ಮೆಲ್ಲರಲ್ಲೂ ಒಂದು ವಿನಂತಿ ಇದೆ. ಸಾಹಿತ್ಯ ಪರಿಷತ್ತು ಮತ್ತು ಸಮರ್ಥ ಸಂಸ್ಥೆ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದು ಬಹಳ ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ತಮ್ಮ ಸಹಕಾರವನ್ನು ಕೊಡ್ತಾ ಜಿಲ್ಲೆಯ ಜನರಲ್ಲಿ, ಸಾರ್ವಜನಿಕರಲ್ಲಿ
ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಎಲ್ಲರೂ ಬೆಂಬಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಹಿಂದೆ ನಿಂತು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಬಹಳ ತುಂಬ ಯಶಸ್ವಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆ ಯಶಸ್ವಿಗೆ ನಮ್ಮ ಮಾಧ್ಯಮದ ಮಿತ್ರರು ಮತ್ತೇಳಿ ಗರಿಗಳನ್ನು ಹಂಚಬೇಕು ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇನೆ. ಸಾಂಸ್ಕೃತಿಕವಾದ ಕಾರ್ಯಕ್ರಮ ಹಾಕೊಳ್ಬೇಕು ಅಂತ ಹೇಳಿ ಎರಡೂ ಸಂಸ್ಥೆಗಳು ಸೇರಿ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಸಮಾಜದಲ್ಲಿ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ. ಆದರೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಖರ್ಚು ವೆಚ್ಚ ಇದೆಲ್ಲ ಬರ್ತದೆ ಅದನ್ನು ನೋಡ್ಕೊಳ್ಬೇಕಾದ್ರೆ ಸ್ವಲ್ಪ ಎಲ್ಲ ಹಿರಿಯರ ಸಹಕಾರ ಕೂಡ ನಾವು ತಗೊಳ್ತಾ ಇದ್ದೀವಿ. ಈಗಾಗಲೇ ಟಿಕೆಟ್ ಬಗ್ಗೆ ಹೇಳಿದರು. ಇದು ಯಾವುದೇ ಕಮರ್ಷಿಯಲ್ ಕಾರ್ಯಕ್ರಮದ ಥರ ಅಲ್ಲ. ಟಿಕೆಟ್ ಮಾಡಿದಾಗ ಅನಿಸ್ತಿರ್ಬೋದು. ಅದಕ್ಕೆ ಏನಾಗ್ತದೆ ಅಂದರೆ ಬರುವಂಥ ಅವ್ರಿಗೆ ನಮ್ಗೇನು ಕಾರ್ಯಕ್ರಮ ಕೊಡ್ಲಿಕ್ಕೆ ಬರ್ತಾರ ಅವ್ರ ಸಂಭಾವನೆಗಳು ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ಬರೀ ನೀವಂತೂ ಎಲ್ಲ ಕಾರ್ಯಕ್ರಮ ನೋಡ್ತೀರಿ. ಇದು ಒಂದು ಸಂಗೀತ ಕಾರ್ಯಕ್ರಮ ಅದ. ಹೆಣ್ಮಕ್ಳು ಇವತ್ತು ಅನುಶ್ರೀಯವ್ರು ಇರ್ಬೋದು, ಇನ್ನೊಬ್ರು ನಮ್ದು ಹಿರಿಯಣಿಯವರು ಬರ್ತಾ ಇದ್ದಾರೆ ಅವ್ರು ಇರ್ಬೋದು. ಅಂಥ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಕೂಡ ಭಾಗವಹಿಸ್ಬೇಕಂತ ಆಸೆ ಇರ್ತದೆ. ಪತ್ರಕರ್ತರು ನೀವಂತೂ ಕಾರ್ಯಕ್ರಮದಲ್ಲಿ ಇದ್ದೇ ಇರ್ತೀವಿ. ಅದಕ್ಕೆ ನಾವು ವಿಶೇಷವಾದಂಥ ಪತ್ರಕರ್ತರಿಗೆ ಕೂಡ ಕುಟುಂಬ ಸಮೇತ ಬರಬೇಕು ಅನ್ನುವಂಥ ಬೇಡಿಕೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಇಡ್ತೇವೆ. ಮತ್ತು ತಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನುವಂಥ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತೇವೆ. ಸಕಲ ಮರಾಠ ಸಮಾಜದಿಂದ ನವೆಂಬರ್ 30ರಂದು ಜಿಲ್ಲಾ ಮಟ್ಟದ ಸ್ವಾಭಿಮಾನ ಮರಾಠ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಮುಖಂಡರೂ ಆದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಪದ್ಮಾಕರ್ ಪಾಟೀಲ್ ತಿಳಿಸಿದರು. ಸೋಮವಾರ ಇಲ್ಲಿಯ ಪತ್ರಿಕಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 11:30 ಗಂಟೆಗೆ ನಡೆಯಲಿರುವ ಸಮಾವೇಶ ಕಾರ್ಯಕ್ರಮವನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಉದ್ಘಾಟಿಸುವರು ಎಂದು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮ ಯಾವುದೇ ರಾಜಕೀಯ ಪಕ್ಷ ಆಗಿರುವುದಿಲ್ಲ. ನಮ್ಮ ಮರಾಠ ಸಮುದಾಯದ ಸಮಾವೇಶವಾಗಿದ್ದು ಪಕ್ಷಭೇದ ಮರೆತು ಎಲ್ಲರೂ ಭಾಗವಹಿಸಲು ಮನವಿ ಮಾಡಿದರು. ಬಾಬುರಾವ್ ಕಾರ್ಬಾರಿ ಮಾತನಾಡಿ, ಮರಾಠ ಸಮಾಜದ ಜನರನ್ನು ಜಾಗೃತಗೊಳಿಸಿ ಸಚಿವ ಲಾಡ್ ಅವರ ನೇತೃತ್ವದಲ್ಲಿ ಸಮಿತಿಯೊಂದು ರಚಿಸಿ ಸಮಾಜದ ಜನರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹಿಸುವ ಉದ್ದೇಶ ಇದೆ ಎಂದು ಹೇಳಿದರು. ಸಭೆಯಲ್ಲಿ ಸಮಾಜದ ಪ್ರಮುಖರಾದ ಪ್ರಕಾಶ್ ಪಾಟೀಲ್, ದಿಗಂಬರ್ ರಾವ್ ಮಾನ್ಕಾರಿ ಮತ್ತಿತರರು ಉಪಸ್ಥಿತರಿದ್ದರು. ಹೇಳ್ತಕ್ಕಂಥದ್ದು ಅಂದರೆ ಬರ್ತಕ್ಕಂಥ 30ನೇ ನವೆಂಬರ್ 30th ನವೆಂಬರ್ 2025ಕ್ಕೆ ಬೀದರ್ ಜಿಲ್ಲೆಯಲ್ಲಿ irrespective of the party, no party symbol, no party, ಇಡೀ ಮರಾಠ ಸಮಾಜದ ಸ್ವಾಭಿಮಾನಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ರಾಜ್ಯದ ಕಾರ್ಮಿಕ ಸಚಿವರಾದಂಥ ಸನ್ಮಾನ್ ಶ್ರೀ ಸಂತೋಷ್ ಲಾಡ್ಜಿ ಅವರು ಬರ್ತಾ ಇದ್ದಾರೆ. ತಮ್ಮ ಮುಖಾಂತರ ನಮ್ಮ ಕಾರ್ಯಕ್ರಮದ ಬಗ್ಗೆ ತಮಗೆ ಹೇಳಬೇಕಂತ ನಾವು ಇಲ್ಲಿ ಪತ್ರಿಕಾ ಪರಿಷತ್ ಚೇತನ ಜಾಗೃತಿ ಮಾಡಬೇಕು ಅಂತ ನಾವು ಎಲ್ಲರೂ ಕೂತ್ಕೊಂಡು ಇಡೀ ರಾಜ್ಯ ನಮ್ಮ ಜಿಲ್ಲೆ ಎಲ್ಲ ಮುಖಂಡರು ಎಲ್ಲ ಸಮಾಜ ಪ್ರಮುಖರು ಈ ಸಮಾವೇಶವನ್ನು ತಗೋತಾ ಇದ್ದೇವೆ. ಅದಕ್ಕೋಸ್ಕರ ತಮ್ಮ ಕೃಪಾದೃಷ್ಟಿ ನಮ್ಮ ಮೇಲೆ ಇರಿ. ನಿಮ್ಮ ಮುಖಾಂತರ ಮ್ಯಾಕ್ಸಿಮಮ್ ಜನರ ಹತ್ರ ಮುಟ್ಟಬೇಕು ಈ ಮೆಸೇಜ್. ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮರಾಠಿ ಜನ ಯಾರು ಮರಾಠಿಗರಿದ್ದಾರೆ ಅವರಿಗೆ ಈ ಸಂದೇಶ ಮುಟ್ಟಬೇಕು ತಮ್ಮ ಮುಖಾಂತರ ಅಂತ ನಾವು ಈ ಪತ್ರಕಾರ ಪರಿಷತ್ ಯಾವ ಮಟ್ಟಕ್ಕೆ ಶೈಕ್ಷಣಿಕ ಲೆವೆಲ್ ಇದೆ ಮತ್ತು ಎಂಪ್ಲಾಯ್ಮೆಂಟ್ ಇವತ್ತು ನಮ್ಮ ಸಮಾಜದಲ್ಲಿ ಎಂಪ್ಲಾಯ್ಮೆಂಟ್ ಪೊಸಿಷನ್ ಏನಿದೆ, ಆರ್ಥಿಕ ಪೊಸಿಷನ್ ಏನಿದೆ, ಈ 3-4 ಪಾಯಿಂಟ್ ಮೇಲೆ ನಮ್ಮದು ಒತ್ತಡ ಇದೆ. ಅದ್ರ ಮೇಲೆ ಚರ್ಚೆ ಇದೆ. ಮತ್ತು ಅದೇ ಪ್ರಕಾರ ಈ ಸಂಘಟನೆಯಿಂದ ಈ ಸಮಾವೇಶ ಆಗಿದ ನಂತರ ಒಂದು ಬಾಡಿ ಮಾಡಿ ಹಳ್ಳಿ ಹೋಗಿ ಈ ಕಾರ್ಯಕ್ರಮ ಮಾಡಬೇಕಂತ ಪ್ಲ್ಯಾನ್ ಇದೆ. ಕಂಪ್ಲೀಟ್ ನಮ್ಮ ಸಮಾಜ ಏನು ಪೊಸಿಷನ್ ಇದೆ ಕರ್ನಾಟಕದಲ್ಲಿ ಇದು ನಮ್ಮ ಬೀದರ್ನಿಂದ ಸ್ಟಾರ್ಟ್ ಮಾಡಿದ್ದೇವೆ. ಈ 3 ವಿಷಯದಲ್ಲಿ ಶೈಕ್ಷಣಿಕ, ಆರ್ಥಿಕ, ಎಂಪ್ಲಾಯ್ಮೆಂಟ್ ಏನು ಪೊಸಿಷನ್ ಇದೆ ನಮ್ಮ ಸಮಾಜ ಇದು ಸರ್ವೆ ಮಾಡೋದು. ಸ್ಪೋರ್ಟ್ಸ್
ಅಥಾರಿಟಿ ಇಂಡಿಯಾ, ಕ್ರೀಡೆ ಮತ್ತು ಯುವ ಸಬಲೀಕರಣ ಇಲಾಖೆ, ಖೋಲೋ ಇಂಡಿಯಾ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಬೀದರ್ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಾಬು ಅಲಿ ಅವರ ಅಧ್ಯಕ್ಷತೆಯಲ್ಲಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆಗೊಂಡ ಅಸ್ಮಿತಾ ಲೀಗ್ಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಧ್ವಜಾರೋಹಣ ನಡೆಸಿಕೊಡುವ ಮೂಲಕ ಚಾಲನೆ ನೀಡಿದರು. ಸುಮಾರು 1,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ನಿರೀಕ್ಷೆ ಇತ್ತು. ಆದರೆ ಆಯಾ ಶಿಕ್ಷಣ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು. 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಅಂದಾಜಿತ್ತು. ಆದರೆ 500 ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮತ್ತು ಬಾಳೆಹಣ್ಣು, ಕುಡಿಯುವ ನೀರು ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸಲಾಯಿತು. ಕೊನೆಯಲ್ಲಿ ಕ್ರೀಡಾಪಟುಗಳು ಕುಣಿದು ಕುಪ್ಪಳಿಸಿದರು. ಬೀದರ್ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಾಬು ಅಲಿ ವಿಜೇತರಿಗೆ ಮೆಡಲ್ ಮತ್ತು ಸರ್ಟಿಫಿಕೇಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಜಯರಾಜ್ ಖಂಡ್ರೆ, ಬೀದರ್ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಸದಸ್ಯರಾದ ಶಿವರಾಜ್ ಕಣಜಿ, ನಿವೃತ್ತ ದೈಹಿಕ ಶಿಕ್ಷಕರಾದ ಶ್ರೀನಿವಾಸ್ ರೆಡ್ಡಿ, ಅಟಲ್ ಬಿಹಾರಿ ವಾಜಪೇಯಿ, ಶಾಲೆಯ ಮುಖ್ಯ ಗುರುಗಳಾದ ಶರಣಪ್ಪ ಬಗಲು, ರಾವರ್ಡ್ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಉಪಸ್ಥಿತರಿದ್ದರು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.